ಬೆಂಗಳೂರು ವಿವಿ ಹಾಸ್ಟೆಲ್ ಉಳದಲ್ಲಿ ಮತ್ತೆ ಹುಳ ಪತ್ತೆಯಾಗಿದೆ. ಬೆಂಗಳೂರು ವಿವಿ ಹಾಸ್ಟೆಲ್ನಲ್ಲಿ ಆಗಿರುವಂತಹ ಮತ್ತೊಂದು ದುರ್ಘಟನೆ ಇದೆ. ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಮತ್ತೆ ಕಿಡಿ. ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯಕ್ಕೆ ರೊಚ್ಚಿಗೆದ್ದಿದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ ವಾರ್ಡನ್ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕಿಡಿಕಾರ್ತಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ನೋಡಿ, ಬೆಂಗಳೂರು ವಿವಿ ಅಂತ ಸಂದರ್ಭದಲ್ಲಿ ಬಹಳಷ್ಟು ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ. ಅಲ್ಲಿ ತಮ್ಮ ಮಕ್ಕಳು ವಿದ್ಯಾರ್ಜನೆಯನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ, ಉತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಅಂದ್ರೂ ಕೂಡ ಬಹಳ ಚೆನ್ನಾಗಿರುತ್ತೆ. ಬೆಂಗಳೂರು ವಿವಿಗೆ ಆ ಹೆಸರಿದೆ ಅನ್ನುವಂಥ ವಿಚಾರದ ನಡುವೆ ನೋಡಿ, ಊಟದಲ್ಲಿ ಮತ್ತೆ ಹುಳ ಪತ್ತೆಯಾಗಿದೆ. ಇದೇ 10-15 ದಿವಸದ ಹಿಂದೆ ಊಟದಲ್ಲಿ ಹುಳ ಪತ್ತೆಯಾಗಿದ್ದರ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನು, ನೋವನ್ನು, ಸಂಕಷ್ಟವನ್ನು ತೋಡ್ಕೊಂಡಿದ್ರು. ಇದೀಗ ಮತ್ತೆ ಊಟದಲ್ಲಿ ಹುಳ ಪತ್ತೆಯಾಗಿರೋದ್ರಿಂದಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಬಹಳ ಕಿಡಿಕಾರ್ತಿದ್ದಾರೆ. ನೋಡಿ, ಒಂದು ವಿವಿ ಅಂದ ಸಂದರ್ಭದಲ್ಲಿ, ವಿಶ್ವವಿದ್ಯಾಲಯ ಅಂದಾಗ ಅಲ್ಲಿ ವಿದ್ಯಾರ್ಜನೆಗೆ ಮಕ್ಕಳು ಬರ್ತಾರೆ. ಆ ಸಂದರ್ಭದಲ್ಲಿ ಹಾಸ್ಟೆಲ್ಲೂ ಇರುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳ ಹೆತ್ತವರು ಇರ್ತಾರಲ್ಲ, ಉತ್ತಮವಾದಂತಹ ಊಟವನ್ನು ಮಕ್ಕಳು ಪಡ್ಕೋತಿದ್ದಾರೇನೋ, ಉತ್ತಮವಾದಂಥ ವಿದ್ಯಾರ್ಜನೆ ಅವರಿಗೆ ಸಿಗ್ತಿರ್ತೇನೋ ಅಂಥೇಳಿ ಒಂದಷ್ಟು ಆಶಾಭಾವನೆಯಲ್ಲಿ ಇರ್ತಾರೆ. ತಮ್ಮ ಮಕ್ಕಳು, ತಾವು ಹೆತ್ತಂಥ ಮಕ್ಕಳು ಈ ರೀತಿ ಹುಳ ಇರೋ ಊಟ ತಿಂತಾರೆ ಅಂತ ಹೇಳಿದ್ರೆ ಹೇಗಿನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ? ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಕಡೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಮಗದೊಂದು ಕಡೆ ಪ್ಲೇಟ್ನಲ್ಲಿ ಹುಳ ಬಿದ್ದಿರೋದನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಅಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಊಟವನ್ನು ಶೇಖರಿಸಿ ಇಟ್ಟಿದ್ದಾರಲ್ಲ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ? ಒಳಗೇನಾದರೂ ಪ್ರಮುಖವಾದಂಥ ಅಜೆಂಡಾ ಅನ್ನೋದಿದೆಯಾ? ಒಳಗೆ ರಾಜಕೀಯ ಅನ್ನೋದು ನಡೀತಿದೆಯಾ ಅನ್ನುವಂಥ ಸಹಜ ಪ್ರಶ್ನೆ. ನೋಡಿ, ವಿವಿ ವಿದ್ಯಾರ್ಥಿಗಳನ್ನೇ ಕೇಳಿದ್ರೆ ಅಫ್ಕೋರ್ಸ್ ಇಲ್ಲಿ ರಾಜಕೀಯ ನಡೀತಾ ಇದೆ. ಆ ರಾಜಕೀಯಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡೋದು, ಉತ್ತಮ ಶಿಕ್ಷಣ ಕೊಡೋದು ಯಾರಿಗೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ನೇರವಾಗಿ ಹೇಳ್ತಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಕಳೆದ 10-15 ದಿವಸದ ಹಿಂದೆ ಇದೇ ಬೆಂಗಳೂರು ವಿವಿ ವಿದ್ಯಾರ್ಥಿಗಳು ಊಟದಲ್ಲಿ ಹುಳ ಪತ್ತೆಯಾಗಿದೆ. ಕಳೆದ ಹಲವಾರು ದಿವಸಗಳಿಂದ ಹಿಂಗಾಗ್ತಾ ಇದೆ. ಆದಷ್ಟು ಬೇಗ ಹಾಸ್ಟೆಲ್ ವಾರ್ಡನ್ನು ಇಲ್ಲಿಂದ ಕಳಿಸ್ಬೇಕು, ಉತ್ತಮವಾದಂಥ ವಾರ್ಡನ್ನೆಲ್ಲ ಇಲ್ಲಿ ನಿಯೋಜನೆ ಮಾಡಿ, ನಮ್ಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿದ್ರು. ಆದರೆ ಸಸ್ಪೆಂಡೂ ಆಗಿಲ್ಲ, ಮತ್ತು ಊಟದಲ್ಲಿ ಹುಳ ಪತ್ತೆಯಾಗುತ್ತೆ ಅಂತ ಹೇಳಿದ್ರೆ ಏನು ಮಾಡಬೇಕಾಗಾದ್ರೆ ವಿದ್ಯಾರ್ಥಿಗಳು? ಸದ್ಯ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ? ಆಡಳಿತ ವರ್ಗ ಏನು ಹೇಳ್ತಾ ಇದೆ ಭವ್ಯ? ಈ ಸುದ್ದಿ ಹಾಗೆ ಇನ್ನು 10 ದಿವಸ ಕಳೆದಿಲ್ಲ. ಇದು 3ನೇ ಬಾರಿ ಯೂನಿವರ್ಸಿಟಿಯಲ್ಲಿ ಮತ್ತೆ ಊಟದಲ್ಲಿ ಹುಳು ಪತ್ತೆ ಆಗ್ತಿರುವಂತದ್ದು. ಸದ್ಯ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಆಕ್ರೋಶ ಹೊರಹಾಕ್ತಿರುವಂತದ್ದು. ಅಂದ್ರೆ ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ ಪದೇ ಊಟದಲ್ಲಿ ಹುಳು ಪತ್ತೆ ಆದಾಗ ನಾವ್ ಯಾವ ರೀತಿ ಊಟ ಮಾಡ್ಬೇಕು? ಯಾಕಂದ್ರೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡ್ಬೇಕಾ ಅಥವಾ ಊಟದ ಕಡೆ ಗಮನ ಕೊಡ್ಬೇಕಾ? ಊಟ ಮಾಡಿಲ್ಲ ಅಂದ್ರೆ ಅವರ ಆರೋಗ್ಯ ಕೂಡ ಹದಗೆಡುತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕುಲಪತಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು ಹಾಸ್ಟೆಲ್ ವಾರ್ಡನ್ ಮೇಲೆ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳಿರುವಂತದ್ದು. ಯಾಕಂದ್ರೆ ಇದೊಂದೇ ಸಲ ಅಲ್ಲ, ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಕಳಪೆ ಗುಣಮಟ್ಟದ ಊಟವನ್ನ ಕೂಡ ವಿದ್ಯಾರ್ಥಿಗಳಿಗೆ ಕೊಡಲಾಗಿತ್ತು. ಸೊ ಈ ವಿದ್ಯಾರ್ಥಿಗಳು ಓದೋದಕ್ಕೆ ಅಂತ ಬಂದಿರ್ತಾರೆ. ಸೊ ಹೊರಗಡೆ ಹೋಗಿ ಊಟ ಮಾಡೋದಕ್ಕೆ ಅವರಿಗೆ ಬೇಕಾದಂತಹ ಹಣ ಕೂಡ ಇರಲ್ಲ. ಈ ಸಂದರ್ಭದಲ್ಲಿ ಹಾಸ್ಟೆಲ್ ನಲ್ಲಿ ಕೊಡುವಂತಹ ಊಟವನ್ನೇ ಮಾಡ್ಬೇಕಾಗಿರೋದು ಅನಿವಾರ್ಯವಾಗುತ್ತೆ. ಮೊನ್ನೆದು ಕುಲಪತಿಗಳ ಹಾಗೇನೆ ಆಡಳಿತ ಮಂಡಳಿ ಭರವಸೆಯನ್ನ ಕೂಡ ಕೊಟ್ಟಿದ್ರು, ಅಂದ್ರೆ ಉನ್ನತ ಕರೆಕ್ಟ್ ಆದ ರೀತಿಯಾದಂತಹ ಆಹಾರವನ್ನ ಕೊಡ್ತೀವಿ ಅಂತ. ಆದ್ರೆ ಇದೀಗ ಪದೇ ಈ ರೀತಿಯಾಗಿ ಊಟದಲ್ಲಿ ಹುಳ ಪತ್ತೆ ಆದಾಗ ವಿದ್ಯಾರ್ಥಿಗಳಾದ್ರೂ ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟ ಯಾವ ರೀತಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಮೊನ್ನೆದು ಅಂದ್ರೆ
ಕವನದ ಮೂಲಕ ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಯಾಕಂದ್ರೆ ಏನಾದ್ರೂ ಧ್ವನಿ ಎತ್ತಿದ್ರೆ ಎಕ್ಸಾಮ್ ಬರೆಯೋಕೆ ಬಿಡಲ್ಲ ಅಥವಾ ಹಾಲ್ ಟಿಕೆಟ್ ಕೊಡಲ್ಲ, ಈ ರೀತಿಯಾದಂತಹ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಯಾರು ಆ ಪತ್ರ ಬರೆದಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ವಿದ್ಯಾರ್ಥಿಗಳು ಪತ್ರದ ಮೂಲಕ ತಮ್ಮ ನೋವನ್ನ ಕೂಡ ಹೊರ ಹಾಕಿದ್ದು. ಸದ್ಯ ಈಗ ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ವಿವಿಗೆ ಇದು ಶೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಯೂನಿವರ್ಸಿಟಿ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಒಳಗೊಂಡಂತಹ ಸಂಸ್ಥೆ ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆಗಳಿಂದ ಜಿಲ್ಲೆಗಳಿಂದ ಬಂದು ಇಲ್ಲಿ